A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶ್ರೀ ಮಾಣಿಕೇಶ್ವರಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಹಮ್ಮಿಕೊಂಡಿರುವ ವಿಶೇಷ ಮತ್ತು ವಿನೂತನವಾದಂತಹ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹಿಗಳಾಗಿ ದಂಪತಿಗಳು ಭಾಗವಹಿಸಿ ತಮ್ಮ ಯಶಸ್ವಿ ದಾಂಪತ್ಯದ ಕುರಿತು ಮತ್ತು ಶಾಲೆಯ ಬಗ್ಗೆ ಉತ್ತಮವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಶ್ರೀ ಸಿಎಸ್ ಅವಟಿ ಗುರುಗಳು ಹಾಗೂ ಶಿಕ್ಷಕ ವೃಂದದವರು ತುಂಬು ಹೃದಯದಿಂದ ಶುಭವನ್ನ ಕೋರಿದ್ರು. ನಮ್ಮೆಲ್ಲ ಶಾಲಕ ಶಿಕ್ಷಕರು ಒಂದು ವಿಚಾರ ಮಾಡಿದಾಗ ಬಿಜಾಪುರದಲ್ಲಿ ಯಾರೂ ಶಾಲೆಯಲ್ಲಿ ಆದರ್ಶ ದಂಪತಿಗಳು ಒಂದು ಕಾರ್ಯಕ್ರಮ ಮಾಡಿರುವುದಿಲ್ಲ. ಪಾಲಕರಾದವರು ಸುಮಾರು 240 ದಿವಸದಲ್ಲಿ ಆ ಮಗುವಿಗೆ ಸುಮಾರು ಟ್ಯೂಷನ್ನು, ಶಾಲೆ, ಊಟ, ಸಮವಸ್ತ್ರ, ಪರೀಕ್ಷಾ ಟೈಮಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ತಮ್ಮ ಪ್ರೋತ್ಸಾಹ ನೀಡಿ ಮಕ್ಕಳನ್ನು ತಯಾರು ಮಾಡಿರ್ತಾರೆ. ಪಾಲಕರಿಗೆ ಯಾವುದೋ ಒಂದು ಮನೋರಂಜನೆ ಕಾರ್ಯಕ್ರಮ ಇರುವುದಿಲ್ಲ. ಆ ನಿಮಿತ್ತವಾಗಿ ನಾವು ಶಾಲೆಯಲ್ಲಿ ಏನು ಮಾಡಿದ್ವಿ ಅಂತ ಕೇಳಿದ್ರೆ ಈ ವರ್ಷ ರೂಢಿ ಮಾಡಿಸಿ ಆದರ್ಶ ದಂಪತಿಗಳು ಕಾರ್ಯಕ್ರಮ ಮಾಡಿ ಆ ಎಲ್ಲ ಪಾಲಕರಿಗೆ ಒಂದು 10 ನಿಮಿಷ ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಂತ ವಿಚಾರ ಮಾಡಿದಾಗ ಎಲ್ಲ ಟೀಚರ್ಸು ಒಪ್ಪಿಗೆ ಕೊಟ್ಟು ತದನಂತರ ನಾವು 2ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡೆವು. ಸುಮಾರು 100 ಪಾಲಕರು ಇದರಲ್ಲಿ ಭಾಗವಹಿಸಿದರು. ಅವರಿಗೆ ನಾವು ಶಾಲಾ ವತಿಯಿಂದ ಸನ್ಮಾನ ಮಾಡಿ ಅವರಿಗೆ ದಂಪತಿಗಳಿಗೆ ಒಂದು ಶಾಲಾ ಆವರಣದಲ್ಲಿ ಸನ್ಮಾನ ಮಾಡಿ ಅವರಿಗೆ ಒಂದು ನಡಿಗೆ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಇದನ್ನು ನೋಡಿ ಪಾಲಕರು ಬಹಳಷ್ಟು ಖುಷಿಪಟ್ಟರು. ತದಾದ ನಂತರ ದಂಪತಿಗಳ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸುಮಾರು 70ಕ್ಕೂ ಹೆಚ್ಚು ಶಿಕ್ಷಕರಿಂದ ಮತ್ತು 9 ಜನ ಡ್ರೈವರು, ಸುಮಾರು ಡಿ ದರ್ಜೆ ನೌಕರರು ಮತ್ತು ಅಡುಗೆ ಮಾಡ್ತಕ್ಕಂಥ ಸಹಾಯಕರು ಎಲ್ಲ ಸೇರಿ ಸುಮಾರು 110 ಮಂದಿಗೆ ನಾವು ಸನ್ಮಾನ ಕಾರ್ಯಕ್ರಮ ಮಾಡಿ ಇವತ್ತಿನ ದಿವಸ ಬಹಳಷ್ಟು ಅರ್ಥಪೂರ್ಣವಾಗಿ ಕಳೀತಕ್ಕಂಥ ದಿನ ಇವತ್ತು. ಆ ದಿನವನ್ನು ನಾವು ಭಾಳಷ್ಟು ಅರ್ಥಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಒಂದು ಆದರ್ಶ ದಂಪತಿಗಳ ಜೊತೆನೇ ಶಿಕ್ಷಕರಿಗೆ ಒಂದು ಸನ್ಮಾನ ಮತ್ತು ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ಆಗಿದೆ. ಈ ಪ್ರಸ್ತುತ ಸಂದರ್ಭದಲ್ಲಿ A9 TV ಅವರು ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನು ತಮ್ಮೆಲ್ಲರ ಗಮನಕ್ಕೆ ತರಲಾಗ್ತಾರೆ. ಅವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಚಿದಾನಂದ ಸಂಗಪ್ಪ ಅವರಿಗೆ. ಈ ಶಾಲೆಯ ಆಡಳಿತಾಧಿಕಾರಿಗಳು ಈ ಪ್ರತಿ ವರ್ಷದಂತೆ ಈ ಕೆಲಸನ ನಾನು ಮುಂದುವರ್ಸ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ದಯವಿಟ್ಟು ತಾವೆಲ್ಲ ಟೀಚರ್ಸ್ ಈಗಾಗಲೇ ನಮ್ಮ ಶಾಲಾ ಕ್ಯಾಂಪಸ್ ಇರ್ತಕ್ಕಂಥ ಅಥವಾ ವರ್ಗಗಳು ಸಬ್ಜೆಕ್ಟ್ ಮಾಸ್ಟರ್ ಸನ್ಮಾನ ಮಾಡಬೇಕಾಯ್ತು, ಮಾಡಿದ್ದಾಗೆಲ್ಲ ನಂದು ಒಂದು ಉದ್ದೇಶ ಇಷ್ಟೇ, ಪಾಲಕರು ಮಕ್ಕಳ ಮ್ಯಾಗ, ಶಾಲೆ ಮ್ಯಾಗ, ಹೆಡ್ ಮಾಸ್ಟರ್ ಮ್ಯಾಗ ಕೆಲಸ ಹಾಗೂ ಪರಮ ಪೂಜ್ಯ ಗಣರಾಯದೇವರು ಸಿದ್ದೇಶ್ವರ ಅಪ್ಪಾಜಿಯವರ ಇಂದು ದಂಪತಿ ಕಾರ್ಯಕ್ರಮ ನಮ್ಮ ಮಾಣಿಕೇಶ್ವರಿ ಶಾಲೆಯಲ್ಲಿ ಅತ್ಯಂತ ಆರ್ಥಿಕವಾಗಿ ಹಾಗೂ ಅತಿ ಮಹತ್ವವಾಗಿ ನಡೆದಿದೆ. ಈ ದಂಪತಿ ಕಾರ್ಯಕ್ರಮ ಎನ್ನುವುದು ನನ್ನ ಧರ್ಮ ಪತ್ನಿಯಾಗಿ ನಾನು 15 ವರ್ಷಗಳ ಕಾಲ ಜೊತೆಯಾಗಿ ಸಂಭ್ರಮದಿಂದ ನಾವು ಬರ್ತಾ ಇದ್ದೀವಿ. ನನ್ನ ಬಿಟ್ಟು ಅವರು ಒಂದು ಆರೋಗ್ಯ ಶಿಕ್ಷಕನ ನರ್ಸರಿ LKG ಇಂಗ್ಲಿಷ್ ಓದ್ತಿದ್ದಾರೆ, ಕನ್ನಡ ಓದ್ತಿದ್ದಾರೆ, ಮೊಬೈಲ್ ಅವರು ಬಗ್ಗೆ ಹೇಳ್ತಿದ್ದಾರೆ. ಮಾಣಿಕೇಶ್ವರಿ ಶಾಲೆ ಇನ್ನೂ ಅತ್ಯುನ್ನತ ಉತ್ತುಂಗ ಶಿಖರಕ್ಕೆ ಹೋಗಲಿ ಅಂತ ಆಶಿಸ್ತಾ ಈ ಒಂದು ನಮ್ಮನ್ನು ಇಲ್ಲಿವರೆಗೂ ಕಳಿಸಿ ಈ ಒಂದು ದಂಪತಿಗಳ ಈಗ ಒಳ್ಳೆಯದಾಗಂತೂ ಹಾರೈಸಿ ನಮ್ಮ ದಾಂಪತ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಹೀಗೆ ನಮ್ಮ ಶಾಲೆ ಇದೇ ರೀತಿ ಉಜ್ವಲವಾಗಲಿ ಅಂತ ಹೇಳ್ತಾ ನನ್ನ ಒಂದೆರಡು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಬಹಳ ವರ್ಷದಿಂದ ತಿಳಿಸಿದ್ವಿ. ಅದು ಬೇರೆ 6 ತಿಂಗಳು 3 ತಿಂಗಳು ಶಿಕ್ಷಕ ಚೇಂಜ್ ಆಗ್ತಕ್ಕಂಥ ಸಂಸ್ಥೆ ನಾವು ಒಂದೇ ಸಂಸ್ಥೆಯಲ್ಲಿ 10 ವರ್ಷ 5 ವರ್ಷ ಇರ್ತಕ್ಕಂಥ ಶಿಕ್ಷಕರು ಇದ್ದಾರೆ. ಎಲ್ಲೆಲ್ಲಿ ಬಹಳ ದಿವಸ ಅದೇ ಶಿಕ್ಷಕರಿದ್ದಾರೆ, ಆ ಸಂಸ್ಥೆ ಸದೃಢ ಆಗಿರ್ತದ, ಸಬಲ ಆಗಿರ್ತದೆ. ಶಿಕ್ಷೆ ಮಾಡಿಸಿರೋದಿಲ್ಲ, ಇಲ್ಲಿ ಬಂದು 2 ತಿಂಗಳಾಗಿರ್ತದೆ, 3 ತಿಂಗಳಾಗಿ ನಮ್ಗೆ ಗೊತ್ತಿಲ್ಲ. ಇವೇ ಉತ್ತರ ಕೊಡ್ತಾವೆ ಅನುದಾನ ಶಾಲೆಗಳಲ್ಲಿ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಿ. ನಿಮ್ಮ ಕಳಕಳಿ ಆಸಕ್ತಿ, ನಿಮ್ಮ ಸಂಖ್ಯೆ ಮೇಲೆ ನಿಮ್ಮ ಒಂದು ಶೈಕ್ಷಣಿಕ ಗುರಿ ಉದ್ದೇಶ ನಮ್ಗೆ ಭಾಳ ಕಂಡು ಬರ್ತದೆ. ಅದಕ್ಕೆ ಸಂಸ್ಥೆಗಳ ಅಭಿನಂದನೆಗಳು. ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಒಂದು ಹೆಸರು ತೆಗೆದುಕೊಂಡು ಬಂದು
ಇಲಾಖೆಗೂ ಒಳ್ಳೆಯ ಹೆಸರು, ನಿಮಗೂ ಭವಿಷ್ಯಕ್ಕೆ ಒಳ್ಳೆಯ ಹೆಸರು. ಇಂಗ್ಲೀಷ್ ಮೀಡಿಯಂ ಹುಡುಗರು ನೋಡಿದ್ದೇನೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಹಿಡ್ಕೊಂಡು ನೋಡಿದ್ದೇನೆ, ಭಾಳ ಚಲೋ ಬರ್ತಾರೆ. ಈ ಸಲ ರಿಸಲ್ಟ್ ಎಷ್ಟಿದೆ ಸರ್? ಅಣ್ಣ ಸರ್ 52, 58, 24 ಒಂದು ಕಡಿಮೆ ಇದೆ. ಚಲೋ ಆಯ್ತು. ಏನೇ ಇರಲಿ, ಇಲ್ಲಿ 15 ದಿನದಲ್ಲಿ ಪೇಪರ್ SLC ನಾನು PG ಫೈನಲ್ ಇಯರ್ ಅವಾಗ 2009ರಲ್ಲಿ ನನಗೆ ಕಟ್ಬಿಟ್ರು. ಕಟ್ಟಿದ್ರಿ ಎಜುಕೇಶನ್ ಅಲ್ಲೇ ನಿಂತು ಅದು ಬಿಡಲಿಲ್ಲ. ಹಾಗೆ ಸಂಸಾರಿಕ ಕುಟುಂಬ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಕಲ್ಕೊತ ಜೋಡಿ ಆಗಿ ಹಂಗೆ ಕಷ್ಟ ಸುಖ ಹಂಚ್ಕೋತ 4 ಮಕ್ಕಳಾಗಿದ್ದಾವ. ಈಗ ನಿಮ್ಮ ಹತ್ರನೇ 2 ಅದಾರ, ಇನ್ನೊಂದಿಬ್ರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಸರ್ ಯಾವ ವಯಸ್ಸಿನಾಗ ಆಗೈತ್ರಿ ಮದುವೆ? ನಾನು ನೋಡಿ MA ಥರ್ಡ್ ಸೆಮಿಸ್ಟರಲ್ಲಿ KUD ಥರ್ಡ್ ಸೆಮಿಸ್ಟರ್ ಇದ್ದೆ. ಅವಾಗ ನಮ್ಮ ಮದರ್ ಅವ್ರಿಗೆ ಸ್ವಲ್ಪ ಆರಾಮಿರಲಿಲ್ಲ, ಹಾರ್ಟ್ ಪೇಷಂಟ್. ಹಾಗಾಗಿ ಅವಾಗ ಕಷ್ಟದೊಳಗೆ ನಮ್ಮ ತಮ್ಮವ್ರು ಒಬ್ಬರಿದ್ರು, ಅವರಿಗೆ ಮತ್ತು ನಾನೇ ದೊಡ್ಡವ. ಅವಾಗೇ ನಮ್ಮ ಮದುವೆ ಮಾಡಿದ್ಬಿಟ್ಟು. ಹಣೆಗೆ ಕುಂಕುಮ ಚಂದ, ಮೂಗಿಗೆ ಮೂಗಕ್ಕೆ ಚಂದ, ಕೊಡೆಗೆ ಮಾವಿನ ಚಂದ, ಕೈಗೆ ಕೈಬಳೆ ಚಂದ, ಕಾಲಿಗೆ ಕಾಲುಂಗ ಚಂದ, ನನಗೆ ನನ್ನ ಗಜೇಂದ್ರ ಚಂದ. ಮಾರ್ಗದರ್ಶಕ ಯಾಕಂದ್ರೆ ಯಾಕಂದ್ರೆ ನಮ್ದು ಆಟ ನಡೆಯಲಿಲ್ಲ. ನಮ್ಮ ಹಮ್ಮಿಕೊಂಡಿರ್ತಕ್ಕಂಥ ಈ ಮಾಣಿಕೇಶ್ವರಿ ಶಿಕ್ಷಣ ಸಂಸ್ಥೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗಾಗಿ ಮೊದಲಿಗೆ ಈ ಸಂಸ್ಥೆಯ ಸಂಸ್ಥಾಪಕರಿಗೂ ಮತ್ತು ಎಲ್ಲ ಸಿಬ್ಬಂದಿವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಈ ದಂಪತಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಚುಪ್ಪಟಾಗಿ ಮಾಯ್ಕಾತೇಳು ವಿಶ್ವಾಸ ನಂಬಿಕೆ ಚೆನ್ನಾಗಿತ್ತು. ಒಳ್ಳೆಯ ಕಾರ್ಯಕ್ರಮ ನಡೆಸಿದ ಎಲ್ಲ ಶಿಕ್ಷಕರಿಗೆ ತುಂಬ ಧನ್ಯವಾದಗಳು. ಸರಿ, ಫಸ್ಟ್ ಮೇಡಮ್ ನೋಡಕ್ ಹೋದಾಗ ಮೇಡಮ್ ರೆಡಿಯಾಗಿದೆ. ಈಗ ಗುಡ್.